ಎಲ್ಲ ಧ್ಯಾನಾರ್ಥಿಗಳಿಗೂ ಸ್ವಾಗತ ಸುಸ್ವಾಗತ. ನಿನ್ನೆ ದಿನ ಯಾರೇ ಹಿಂದಿಯವ್ರು ಬಂದ್ರೆ ಹಿಂದಿಲಿ ಹೇಳ್ಬೇಕಾಗತ್ತೆ. ಸವಿತಾ ಅವ್ರು ಯಾರು? ಮಾತಾಡಿ ಗೊತ್ತಾಗ್ಲಿಲ್ಲ. ಮೇಡಮ್ ಮಾತಾಡಿ. ಸವಿತಾ ಅಂತಿದ್ರೆ ಅವರು ಇದ್ರಿ. ಸರಿ, ನಾವು ಕನ್ನಡದಲ್ಲಿ ಮಾಡೋಣ. ಸೋಮವಾರ ಮಂಗಳವಾರ ಬುಧವಾರ ಕನ್ನಡ ಮಾಡೋಣ. ಗುರುವಾರ ಶುಕ್ರವಾರ ಶನಿವಾರ ಹಿಂದಿ. ಸವಿತಾನಿಗೆ ಬಂದಿದ್ಲು, ಹೋಗಿ ಬಿಟ್ಲಕಿ. ಯಾರು ಯಾರೇನೋ ಯಾರು ಬಿಡು. ಸರಿ, ಅದೇ ಕನ್ನಡದವ್ರು ಇದ್ರೆ ಕನ್ನಡದಾಗ ಹೇಳು. ಕನ್ನಡನೇ ಬಿಟ್ರೆ ಬೇರೆ ಬರಲ್ಲ ಅಂದ್ರೆ ನಾವು ಕನ್ನಡದಾಗನೇ ಹೇಳ್ಬೇಕಾಗಿ. ಅದು ನಿನ್ನೆ ನಮ್ಮ ಹಿಂದಿ ಅವ್ರು ಬಂದಳು ಟೆಲ್ಲಿ, ಹಾಗಾಗಿ ನಿನ್ನೆ ರೆಕಾರ್ಡಿಂಗ್ ಆನೇ ಆಗಿರಲಿಲ್ಲ. ಇವತ್ತು ಆಯ್ತು, ನಿನ್ನೆ ಸಿಗ್ತಾನೂ ಇಲ್ಲ ಎಲ್ಲಿದೆ ಅಂತ ಹೇಳಿ. ಇವತ್ತು ಸ್ಟಾರ್ಟ್. ಒಂದು ಸಜೆಷನ್ ಹೇಳಿ. ಒಂದು ಕೆಲಸ ಮಾಡಿ, ಪ್ಯೂರ್ಲಿ ಕನ್ನಡದಲ್ಲಿ ಇದೆಲ್ಲ ಕನ್ನಡದ ಒಂದು ಗ್ರೂಪ್ ಬೇರೆ ಮಾಡಿ, ಆಮೇಲೆ ಹಿಂದಿಯವರ ಒಂದು ಗ್ರೂಪ್ ಬೇರೆ ಮಾಡಿ. ಇದರಿಂದ ಏನಾಗುತ್ತೆ, ನಿಮಗೆ ಕನ್ನಡ ಕ್ಲಾಸ್ ಮಾಡುವಾಗ 3 days ಆಲ್ಟರ್ನೇಟ್ ಡೇ ಅವ್ರಿಗೆ ಗೊತ್ತಿರುತ್ತೆ ಯಾವ ಕನ್ನಡ ಕ್ಲಾಸ್ ಇರುತ್ತೆ ಅಂತ. ಆ ರೀತಿ ಸ್ಕೆಡ್ಯೂಲ್ ಹಾಕ್ಬಿಡಿ. ಆಮೇಲೆ ಹಿಂದಿ ಕ್ಲಾಸ್ ಸ್ಕೆಡ್ಯೂಲ್ ಹಾಕಿ. ಆಮೇಲೆ ಒಂದು ಜಾಸ್ತಿ ಇರಲ್ಲ, ಬಟ್ ಸ್ಟಿಲ್ ಯಾರು ನೋಡ್ತಾರಂತ ಯೂಟ್ಯೂಬ್ ಅಲ್ಲಿ, ಹಂಗಾಗಿ ಹಿಂದಿ ಅಲ್ಲ ನೋಡ್ತಾರೆ. ಆದ್ರೂ ನೀವು ಆ ರೀತಿ ಹಾಕಿ, ಅದರಿಂದ ಏನಾಗುತ್ತೆ, ಕನ್ನಡದವ್ರು ಪ್ಯೂರ್ಲಿ ಕನ್ನಡದಲ್ಲಿ ನೋಡೋರು ಕನ್ನಡದಲ್ಲಿ ನೋಡ್ತಾರೆ. ನಿಮ್ಗೆ ಎರಡು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಅದೇ ನಾನು ಏನು 3 days ಕನ್ನಡ 3 days ಹಿಂದಿ ಹೇಳಿದ್ನಲ್ಲ, ಸರಿ ಹೋಗ್ಲಿಲ್ಲ. ಎಕ್ಸಾಕ್ಟ್ಲಿ ಆ ರೀತಿ ಮಾಡ್ತಾರಲ್ಲ, ಅದಕ್ಕೆ ಗ್ರೂಪ್ಸ್ ಅನ್ನ ಗ್ರೂಪ್ ಅಲ್ಲಿ ಜನರನ್ನೆಲ್ಲ ಕಂಪ್ಲೀಟ್ ಮಾಡಿ. ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಕನ್ನಡ ಕ್ಲಾಸ್ ಇರುತ್ತೆ, ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ. ಬಟ್ ನೀವು ಗ್ರೂಪ್ ಅನ್ನೇ ಬೇರೆ ಮಾಡಿದ್ರೆ ಆಲ್ ಕನ್ನಡ ಮೆಂಬರ್ಸ್ ಮೇಕ್ ಒನ್ ಗ್ರೂಪ್. ಕನ್ನಡದವ್ರು ಯಾರು ಅಂತ ಹೇಳಿ ಗೊತ್ತಿಲ್ಲ, ಒಂದೇ ಹೆಚ್ಚಾಗಿ. ಅದನ್ನ ನೀವು ಸೆಲೆಕ್ಟ್ ಮಾಡ್ಬೇಕು, ಫಸ್ಟ್ ಚೆಕ್ ಮಾಡ್ಬಿಟ್ಟು ಮಾಡ್ಬೇಕು. ಅವಾಗ ಏನಾಗುತ್ತೆ, ಒಂಥರ ಯೂಸ್ಫುಲ್ ಇರುತ್ತೆ ಕ್ಲಾಸ್. ಅವ್ರಿಗೂ ಸರಿ ಅನ್ಸುತ್ತೆ ಕೇಳೋದಕ್ಕೆ, ಹಿಂದಿಯವ್ರಿಗೆ ಹಿಂದಿ ಕೇಳೋಕೆ ಸರಿ ಅನ್ಸುತ್ತೆ. ಎರಡು ಗ್ರೂಪ್ ಇರೋದ್ರಿಂದ ರೆಕಾರ್ಡಿಂಗ್ ಮಾಡು ಹಾಕ್ತಿವಲ್ಲ, ನಾನು ಬರಿತೀನಿ ಕನ್ನಡ ಕ್ಲಾಸ್ ಕನ್ನಡ ಅಂತ ಹೇಳಿ. ಯಾವಾಗ ಕನ್ನಡ ಬಿಟ್ರೆ ಬೇರೆ ಭಾಷೆ ಬರಲ್ಲ ಅನ್ನೋರ್ಗೆ ಅದು ಕಂಪಲ್ಸರಿ ಆಗಿ. ಈ ಕನ್ನಡದಲ್ಲಿರೋರ್ಗು ಬರುತ್ತೆ. ಅವ್ರು ಬಾಗಲಕೋಟೆಗೆ ಹೋಗಿದ್ದೆ, ಅವರಿಗೆಲ್ಲ ಬರುತ್ತೆ ಅಂತ ಹೇಳಿದ್ರು, ಹಿಂದಿನೂ ಬರುತ್ತೆ ನಮಗಂತ. ಬಟ್ ಸ್ಟಿಲ್ ಕನ್ನಡ ಮಾಡೋದಕ್ಕೆ ಏನಕ್ಕಂದ್ರೆ ಅವರು ಹಿಂದಿ ಬರದೇ ಇರೋರು ಕನ್ನಡ ನೋಡಿ, ಆ ರೀತಿ ಮಾಡಿದ್ರೆ ಒಳ್ಳೆ ಅನ್ಸುತ್ತೆ. ಸರಿ, ಇವತ್ತು ಮಾತ್ರ ಕನ್ನಡ. ಏನೇನು ಕನ್ನಡ ಅನ್ಕೊಂಡ್ವಿ. ಹಿಂದಿಯವರು ಯಾರು ಬಂದ್ರೆ ಇಲ್ಲಿ ನಾಳೆ ಗ್ರೂಪಲ್ಲಿ ಹಾಕ್ಬಿಟ್ರೆ ಅವ್ರು ಬರಲ್ಲ. ಇವತ್ತು ಹಿಂದಿ ಇರಲ್ಲ ಬಿಡು ಅಂತ ಹೇಳಿ ಈಗ ನಾವು ಕನ್ನಡದಾಗ ಮಾಡೋಣ. ಕನ್ನಡದವರ ಜಾಸ್ತಿ ಪರ್ಸೆಂಟೇಜ್ ಇದೆ ನೋಡೋರು ಕೂಡ. ನಾನಿವತ್ತು ಬಸವಣ್ಣವ್ರ ವಚನ ಬಗ್ಗೆ ಹೇಳಿ ಧ್ಯಾನ ಮಾಡ್ಸೋಣ ಅಂತಿತ್ತು. ಒಂಚೂರು ಹೇಳ್ತೀನಿ ನೋಡಿ. ನಾನು ಲಿಸ್ಟ್ ಮಾಡಿ ಇಟ್ಟಿದ್ದೀನಿ, ಅದ್ರಾಗ ಬಸವಣ್ಣವ್ರದ್ದು ಇವತ್ತು ಬಸವಣ್ಣವ್ರ ಬಗ್ಗೆ ಹೇಳ್ತೀನಿ. ಬಸವಣ್ಣವ್ರ ವಚನದಲ್ಲೇನು ತುಂಬ ಅವರು ಧ್ಯಾನದ ಬಗ್ಗೆನೂ ಹೇಳಿದ್ದಾರೆ. ಆಮೇಲೆ ಯಾರನ್ನ ಹೆಂಗೆ ನಾವು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ಯಾರ. ಲೋಕದ ಟೊಂಕ ನೀವೇ ಕಿತ್ತಿದ್ದೀವಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ. ಇದೇ ಮಾತನ್ನು ಪತ್ರಿಜಿಯವ್ರು ಹೇಳ್ತಾರೆ. ಬೇರೆಯವ್ರು ಇದ್ರಾಗ ಲೈಫಲ್ಲಿ ಇಂಟರ್ಫಿಯರ್ ಆಗಬೇಡಿ, ನಿಮ್ಗೆ ತಪ್ಪುಗಳ ನೀವು ತಿದ್ದುಕೋರಿ, ನಿಮ್ಮ ತನುಮನನ್ನು ಸಂತೈಸ್ಕೊಳ್ರಿ. ಅದೇ ಧ್ಯಾನದಲ್ಲಿ ನಾವು ಅದನ್ನ ಹೇಳ್ತೀವಿ, ನಿಮ್ಮ ತಪ್ಪನ್ನು ಧ್ಯಾನ ತಿದ್ದಿಸುತ್ತೆ ಅಂತ ಹೇಳಿ. ಬೇರೆಯವ್ರ ತಪ್ಪು ಹುಡ್ಕಕ್ಕೆ ಹೋಗೋದಿಲ್ಲ, ನಾವು ಸರಿ ಇದೀವಿಲ್ಲ ನಮ್ಮನ್ನು ನಾವು ನೋಡ್ಕೊಳ್ದು. ನೆರೆಮನೆಯವ್ರ ದುಃಖಕ್ಕೆ ಅಳುವುದ ಅವ್ರನ್ನ ನಾವು ಅವ್ರನ್ನ ಅಳಂಗಿಲ್ಲ, ನಾವು ರಿಯಲಿಸ್ಟಿಕಲಿ ಅದನ್ನು ಮಜಾಕ್ ಮಾಡ್ಕೊತೀವಿ. ಹಾಗಾಗಿ ಬೇರೆಯವ್ರು ಇದಕ್ಕೆ ಹೋಗಬೇಡಿ, ನಿಮ್ಮನ್ನು ನೀವು ಸರಿ ಮಾಡ್ಕೊರಿ ಅನ್ನೋದನ್ನು ಬಸವಣ್ಣವ್ರು ಹೇಳಿದ್ದಾರೆ. ಈ ಬಸವಣ್ಣವರು ಹಿಂದಿ ಜನಕ್ಕೆ ಗೊತ್ತಿಲ್ಲ ಬಸವಣ್ಣವ್ರ ಬಗ್ಗೆ. ಈ ಕರ್ನಾಟಕದಲ್ಲಿ ಬಸವಣ್ಣವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಹಂಗಾಗಿ ನಾ ಕನ್ನಡದಲ್ಲೇ ಹೇಳ್ಬೇಕು. ನಿನ್ನೇನು ಕನ್ನಡ ಕ್ಲಾಸನ್ನು ಇತ್ತು, ಅವರೊಬ್ಬರು ಹಿಂದಿಯವ್ರು ಬಂದ್ರೆ ಅಂತೇಳಿ ನಾನು ಹಿಂದಿಲಿ ಮಾಡಿದೆ. ಓಕೆ, ಅದು ರೆಕಾರ್ಡಿಂಗು ಆಗಿಲ್ಲ. ಮತ್ತೆ ಇನ್ನೊಂದು ಬಸವಣ್ಣವ್ರ ವಚನದಲ್ಲಿ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷವಾಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿಪ್ಪುವುದು ಕೂಡಲ ಸಂಗಮ ದೇವ. ನೀ ಒಲಿದರೆ ಅಂದ್ರೆ ಯಾರು? ಅಲ್ಲಿ ಅದೇ ಪರಮಾತ್ಮ. ಕೊರಡು ಕೊನರುವುದು
ಒಲಿದರೆ ಬರಡು ಅಂದ್ರೆ ಇವೆಲ್ಲ ಬರಡು ಅಂದ್ರೆ ಏನು ಒಂದು ಒಣಗೋಗಿರುವಂಥದ್ದು ಚಿಗುರುತ್ತೆ ಅನ್ನೋದು. ಆಮೇಲೆ ನೀ ಒಲಿದರೆ ವಿಷ ಅಮೃತ ಆಗುತ್ತೆ ಅಂತ ಹೇಳಿ. ಒಲಿದರೆ ನಾವ್ ಯಾರನ್ನ ಒಲ್ಸಕ್ ನೋಡ್ತಿದ್ವಿ, ಆದಾಗೂ ನಾವು ಉಸಿರಾಟ ನೋಡ್ತಾ ನೋಡ್ತಾ ವಿಚಾರನು ಶೂನ್ಯ ಮಾಡ್ಕೊಂತೀವಿ. ಆಗ ಯಾರು ಒಲಿತಾರೆ, ನಮ್ಗೆ ಆತ್ಮ ಅನ್ನೋದು ಅರಿವಾಗತ್ತೆ. ನಾನು ಈ ಶರೀರ ಅಲ್ಲ, ಆತ್ಮನು ಪರಿಜ್ಞಾನ ನಮಗಾಗತ್ತ. ಅದೇ ಒಲಿತೈತೆ. ಆತ್ಮ ಗೊತ್ತಾದ್ಮೇಲೆ ಪರಮಾತ್ಮ ಒಲಿತಾನೆ. ಅವಾಗ ನಮ್ಮ ಎಲ್ಲ ಜೀವನ ಖುಷಿಮಯ, ಹ್ಯಾಪಿ, ಸಂತೋಷಮಯವಾಗುತ್ತೆ, ವಿಷ ಅಮೃತವಾಗುತ್ತೆ ಅನ್ನೋದನ್ನ ಇದು ಕೂಡಲ ಬಸವಣ್ಣವರು ಹೇಳ್ತಾರೆ. ಆಮೇಲೆ ಇನ್ನೊಂದು ನೋಡಿ, ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗನ ಒಲಿದನಯ್ಯ. ನೋಡಿ, ದಯವಿಲ್ಲದ ಧರ್ಮ, ದಯ ಅನ್ನೋದು ಪ್ರತಿಯೊಂದು ಜೀವಿಲೂ ಇರಬೇಕು ಅಂತ ಯಾವಾಗ 12ನೇ ಶತಮಾನದಾಗನ ಬಸವಣ್ಣವ್ರು ಹೇಳೋಗಾರ. ಆದ್ರೆ ಇವತ್ತಿನ ತನೂ ನಾವು ಎಷ್ಟರ ಮಟ್ಟಿಗೆ ಅವರು ಇದನ್ನ ಪಾಲಿಸ್ಕೊಂಡ್ ಬಂದೀವಿ. ಬಸವಣ್ಣನ ಬಗ್ಗೆ ಇರೋರಿಗೇನೆ ಈ ಪ್ರಶ್ನೆ. ಬಸವಣ್ಣರನ್ನ ಅವ್ರ ಬಗ್ಗೆ ಪಾಲಿಸ್ಬೇಕು, ಅವ್ರು ಹೇಳಿದ್ರಂಗೆ ನಡ್ಕೋಬೇಕು ಅಂತ ಭಾಳ ಜನ ಮುಖವಾಡ ಹಾಕೊಂಡು ಹೇಳ್ತಾರೆ. ಪೂರಾ ಅವ್ರಂಗೆ ನಡಿಯಾಕತ್ತಾರಂದ್ರೆ ನೀವ ಬಸವಣ್ಣ, ಆ ಬಸವಣ್ಣ ನಾನು ನಂತರ ಆಗ್ಬೇಡಿ ಅಂತ ಹೇಳಿಲ್ಲ. ದಯವಿಲ್ಲದ ಧರ್ಮವಾವು ದಯ, ದಯ ಇಲ್ಲದಂಥದ್ದು ಇಲ್ಲ ಅಂದ್ರೆ ಧರ್ಮನೇ ಇಲ್ಲ, ಯಾವುದೂ ಇಲ್ಲ ಅಂತ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯ ಅನ್ನೋದು ಪ್ರತಿಯೊಂದು ಜೀವಿನಲ್ಲೂ ಇರಬೇಕು. ದಯ ಅನ್ನೋದೇ ಧರ್ಮದ ಮೂಲ. ಧರ್ಮ ಅಂತ ಹೇಳ್ತೀವಲ್ಲ ನಾವು, ಧರ್ಮದ ಬಗ್ಗೆ ಮಾತಾಡ್ತೀವಿ, ಸಮಾಜದ ಬಗ್ಗೆ ಮಾತಾಡ್ತೀವಿ. ಇದು ಧರ್ಮ, ನಿಮ್ಮಲ್ಲಿ ದಯ ಇದೆ ಅಂದ್ರೆ ಸಮಾಜ, ನಿಮ್ಮದು ಧರ್ಮ ಇದೆ ಅಂತ ಅರ್ಥ. ಇದನ್ನ ಕೂಡಲ ಸಂಗಮ ಅವ್ರು ತಮ್ಮ ವಚನದಾಗ ಹೇಳಿ ಹೋಗಿದ್ದಾರೆ. ಇದನ್ನ ನಾವು ಎಷ್ಟು ಮಟ್ಟಿಗೆ ಪಾಲಿಸ್ತಾ ಇದೀವಿ, ನಮಗೆ ನಾವು ಚೆಕ್ ಮಾಡ್ಕೊಂತಿದ್ವಿ. ದಯ 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 ಅಂತ ಹೇಳ್ತಿದ್ದೀವಿ, ಅವ್ರ ವಚನ ಹೇಳಕ್ ವಾ 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 ಅಂತೀವಿ, ಭಾಳ ಚಂದ ಹೇಳ್ಯಾರ. ಆದ್ರೆ ಹೋಗಿ ಏನ್ ಮಾಡ್ತೀವಿ, ನೆಕ್ಸ್ಟ್ ಅದೇ ಹೋಗ್ಬಿಟ್ಟು ಒಂದು ದೇವಿಗೆ ಇದು ಬೇಕಂತ ಹೇಳ್ಬಿಟ್ಟು ದೇವಿ ಮುಂದೆ ಬಲಿ ಚಡಾಯಿಸ್ತೀವಿ. ಅದೇನದು ಆಡು, ಎಮ್ಮಿ ಕರ ಇಂಥವೆಲ್ಲನೂ ಬಲಿ ಕೊಟ್ಟು ಖುಷಿ, ನಾವು ದೇವಿಗೆ ಖುಷಿ ಮಾಡ್ತೀವಿ ಅನ್ನೋ ಅಂಧವಿಶ್ವಾಸ. ಅದಕ್ಕೆ ಅಂಧವಿಶ್ವಾಸ ಅಂದ್ರೂ ಜನಗಳಿಗೆ ಸಹಿಸೋಕ್ಕಾಗಲ್ಲ, ಅದು ಅವ್ರ ವಿಶ್ವಾಸನೇ ಅನ್ಕೊಳ್ಳಿ. ಆದ್ರೆ ಒಂದು ಪ್ರಾಣಿನ ಸಾಯಿಸ್ತೀವಿ ಅಂದ್ರೆ ಅಲ್ಲಿ ದಯಾನೇ ಇಲ್ಲ. ಸೊ ಅವಾಗ ನಮ್ಮದು ಧರ್ಮ ಅನ್ನೋದು ಹೋಗ್ಬಿಡ್ತಲ್ಲಿ, ಏನು ಧರ್ಮನೂ ಬರಲಿಲ್ಲ ಅಂತ. ಧರ್ಮ ಪಾಲಿಸ್ಬೇಕಂದ್ರೆ ದಯ ಅನ್ನೋದು ಬೇಕು ಪ್ರತಿಯೊಂದು ಪ್ರಾಣಿಯಲ್ಲಿ, ಮನುಷ್ಯ ಆಗಿರಲಿ, ಜೀವಿಯಲ್ಲಿ. ನಾವು ಮನುಷ್ಯನೂ ಹೊಡೆಯಕ್ಕೆ ಹೋಗ್ತೀವಿ, ಪ್ರಾಣಿನಂತೂ ಹೊಡೆದು ತಿಂತೀವಿ. ಆಮೇಲೆ ಮತ್ತೊಂದು ಹೇಳ್ಬೇಕು ಅಂದ್ರೆ, ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳಿಯಲು ಬೇಡ, ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗದ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮನ ಒಲಿಸುವ ಪರಿ ಅಂತ ಹೇಳಿದ್ರು. ಕಳಬೇಡ ಕೊಲ್ಲಬೇಡ ಅಂದ್ರೆ ಯಾರ ಬಗ್ಗೆ ಕೀಳಾಗಿ ನೋಡಬೇಡ, ಕೊಲ್ಲಬೇಡ, ಹುಸಿ ನುಡಿಬೇಡ ಅಂದ್ರೆ ಬೇರೆ ರೀತಿ ಮಾತಾಡಂಗಿಲ್ಲ. ಅವ್ರ ಬಗ್ಗೆ ಮುನಿಸ್ಬೇಡ, ಯಾವ ವ್ಯಕ್ತಿ ಮೇಲೆ ದ್ವೇಷ ಭಾವನೆ ಬೇಡ, ಸಿಟ್ಟು ಬೇಡ, ಸೆಡುವು ಬೇಡ ಅಂತ ಹೇಳ್ತೀವಲ್ಲ. ಅಣ್ಣರಿಗೆ ಅಸಹ್ಯ ಪಡೆಗ, ಬೇರೆಯವ್ರ ಬಗ್ಗೆ ಅಸಹ್ಯ ಪಡುವಾಗಿಲ್ಲ. ತನ್ನ ಬಣ್ಣಿಸಬೇಡ ಅಂದ್ರೆ ನನ್ನನ್ನು ನಾನು ಹೊಗಳ್ಕೋಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹೊಳೆಯಲು ಬೇಡ, ಎದುರಿಗೆ ಅಂದ್ರೆ ನಾವು ಎದುರು ಮಾತಾಡ್ತೀವಲ್ಲ ಅದು ಬೇಡ. ಇವು ಎಲ್ಲವನ್ನೂ ನಾವು ಸರಿ ಮಾಡ್ಕೊಂಡ್ರೆ ಇದ ಅಂತರಂಗದ ಸುದ್ದಿ. ಅಂತರಂಗ ಸುದ್ದಿ ಆತಂದ್ರೆ ಬಹಿರಂಗ ಸುದ್ದಿ ತಾನೇ ಆಗುತ್ತೆ. ನಾವು ಬಹಿರಂಗ ಸುದ್ದಿ ಮಾಡಕ್ ಹೋಗ್ವಿ, ನಮ್ಮೊಳಗಿಂದು ಅಶುದ್ಧಿನ ಹಂಗೆ ಇಟ್ಕೊಂಡಿರ್ತೀವಿ. ಇದೇ ಬಹಿರಂಗ ಸುದ್ದಿ. ಮತ್ತೆ ಹೇಳ್ತಾರೆ, ಇದೇ ಕೂಡಲ ಸಂಗಮನ ಒಲಿಸುವ ಪರಿ. ಆ ಭಗವಂತನ ನೀವು ಪೂಜೆ ಮಾಡ್ತೀರನ್ರಿ, ಏನೇ ಮಾಡ್ತೀರ, ಆ ಭಗವಂತನ ಒಲಿಸುವ ಪರಿ ಏನು, ಯಾರ ಬಗ್ಗೆನೂ ಕೀಳಾಗಿ ನೋಡ್ಬೇಡ, ಯಾರನ್ನು ಮುಣಿಸ್ಕೋಬೇಡ, ಅವ್ರ ಬಗ್ಗೆ ಕೆಟ್ಟದಾಗ ಅಸಹ್ಯ ಪಡಬೇಡ. ಈ ಥರದ ಭಾವನೆ ನಮ್ಮಲ್ಲಿ ಬಂದ್ರೆ ಮೇಲು ಕೀಳು ಅವರೆಲ್ಲರನ್ನೂ ಒಂದಂತ ಹೇಳಿದ್ರು. ಹರಿಜನ ಗಿರಿಜನ ಪ್ರತಿಯೊಬ್ಬರಿಗೂ ತಮ್ಮ ಆಸ್ಥಾನದಲ್ಲಿ ಜಾಗ ಕೊಟ್ಟರು. ಅವ್ರದ್ದೇನು ಬಸವ ಇವ್ರದ್ದು ಇದೆಯಲ್ಲ, ಅದ್ರಾಗ ಅವಾಗ 12ನೇ ಶತಮಾನದಾಗ ಮಾಡಿದ್ರು. ಅದು ಆದ್ಮೇಲೆ ಪರ್ಸೆಂಟೇಜ್ ಹೆಚ್ಚಾಗಿದೆ. ಈಗಲೂ ನಾವು ಮಾಡ್ತೀವಿ, ಜಾತಿ ಮತ ನೋಡ್ತೀವಿ, ಮೇಲು ಕೀಳು ನೋಡ್ತೀವಿ, ಹಾಡ ಆಡ್ತೀವಿ, ಅವ್ರದ್ದೆಲ್ಲಾನು ವಚನನ ಹೇಳ್ತೀವಿ. ಆದ್ರೆ ನಮ್ಮ ಜೀವನದಾಗ ಮತ್ತು ಅದನ್ನು ನಾವು ನೋಡ್ತೀವಿ, ಇವ್ರ ಮೇಲಿನ ಜಾತಿ, ಇವ್ರ ಕೆಳಗಿನ ಜಾತಿ ಅಂಥೇಳಿ ನಾವು ಅದ್ರಾಗನೇ ನಮ್ಮ ಜೀವನ ಈ ಶರೀರದೊಳಗೆ ಮುಂದುವರಿಸ್ತೀವಿ. ನಮ್ಮ
ಇವತ್ತು ಪೂರ ಬಸವಣ್ಣವ್ರದ್ದೆ. ಇನ್ನೊಂದು ಎರಡಿದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು, ನುಡಿಯೊಳಗಾಗಿ ದಿದ್ದೊಡೆ ಕೂಡಲ ಸಂಗಮದ ಒಲಿಯನಯ್ಯ. ನೋಡಿ, ನುಡಿದ್ರೆ ನಮ್ಮ ಮಾತು ಅನ್ನೋದು ಮುತ್ತಿನ ಹಾರದಂತೆ. ಮುತ್ತಿನ ಹಾರ ನೋಡಿದ್ರೆ ಒಂದೇ ಥರ ಅಂದ್ರೆ ಕೆಟ್ಟದಾಗಿ ಮಾತಾಡೋದು, ಊರ ಮೇಲೂ ಇಲ್ಲ ಕೆಳಗೂ ಇಲ್ಲ, ಒಂದೇ ಥರ ಹಾರದಂಗೆ ನೋಡಿದ್ರೆ ಹಂಗಿರ್ಬೇಕು ಮಾತು. ನಮ್ಗೆ ಮಾಣಿಕ್ಯದ ದೀಪ್ತಿ ಅಂತಿರ್ಬೇಕು. ಮಾಣಿಕ್ಯನ ಕೇಳಿರಲ್ಲ ಎಷ್ಟು ಇವುಗಳ ವರ್ಡು. ಒಂದು ಮುತ್ತು, ಒಂದು ಮಾಣಿಕ್ಯ, ಸ್ಫಟಿಕದ ಶಲಾಕೆ ಅಂತ. ನಾವು ನೋಡಿದ್ರು ನಮ್ಮ ಮಾತುಗಳು ಯಾವಾಗಲೂ ಪತ್ರಿಜನು ಭಾಳ ಹೇಳ್ತಾರೆ, ಇಲ್ಲಾಂದ್ರೆ ಸುಮ್ಮನೆ ಇದು ಬಿಡಿ, ಮೌನವಾಗಿದ್ರೆ ನಿಮ್ಮ ಶಕ್ತಿ ಹೆಚ್ಚಾಗತ್ತೆ. ಮಾತಾಡಿದ್ರೆ ನಮ್ಮ ಮಾತಿಂದ ಯಾವಾದರೂ ಎದುರಿನ ವ್ಯಕ್ತಿಗೆ ಹರ್ಟ್ ಆಗುತ್ತೆ, ನೋವಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಸರಿ ತರೀಕೆಸೆ ಮಾತು, ಸರಿಯಾದ ಮಾತು ಅಂತ ಹೇಳಿ. ಈಗೇನಾಯ್ತು, 12ನೇ ಶತಮಾನದಾಗ ಹೇಳಿ ಹೋಗಿದ್ದು ಬಸವಣ್ಣವ್ರದ್ದು. ನಾವು ಅದನ್ನು ಫಾಲೋ ಮಾಡಿಲ್ಲ. ನಾವು ಮಾತುಗಳು ಹೆಂಗಿರ್ತಾವ ಅಂದ್ರೆ ಬೇರೆಯವ್ರಿಗೆ ಒಳ್ಳೆ ಡಬ್ಬನ ಚುಚ್ಚಿದಂಗೆ ಇರ್ತಾವ. ಅವ್ರಿಗೇನು ಹರ್ಟ್ ಆಗುತ್ತೆ ಅಂತ ಯೋಚನೆ ಮಾಡಲ್ಲ, ಮಾತಾಡ್ಬಿಟ್ಟಿರ್ತೀವಿ. ಈ ಥರದ ನಮ್ಮ ಮಾತಿನಲ್ಲೇ ನಾವು ಇದನ್ನ ಇಟ್ಕೊಂಡ್ರೆ, ಧ್ಯಾನ ಇಟ್ಟು ಮಾತಾಡಿದ್ರೆ ಅವಾಗ ಏನಾಗುತ್ತೆ, ಆಗಲೇ ಲಿಂಗ ಮೆಚ್ಚಿ ಅಹುದೆನ್ನುತ್ತಾ. ಲಿಂಗ ಅಂದ್ರೆ ನಾವು ಲಿಂಗ ಪೂಜೆ ಮಾಡ್ತೀವಿ. ಲಿಂಗ ಪೂಜೆ ಅಂದ್ರೆ ಪರಮಾತ್ಮನ ಪೂಜೆ, ನಮ್ಮೊಳಗಿರೋ ಆತ್ಮ ಪೂಜೆ. ಅದು ನಮ್ಗೆ ಹೌದು, ಸರಿಯಾದ ಮಾತಿದೆ ಅಂತ. ಆಗ ಇದನ್ನ ನಾವು ನಡೆಸ್ಕೊಂಡು ಹೋದ್ರೆ, ನುಡಿಯೊಳಗೆ ಈ ಥರದನ್ನ ಇದನ್ನ ಮಾಡಿದ್ರೆ, ಅದು ಕೂಡಲ ಸಂಗಮ ದೇವ ಒಲಿತಾನೆ. ಅದೇ ಆತ್ಮ ಪರಮಾತ್ಮ ನಮಗೆ ಒಲಿತಾನೆ. ಎಲ್ಲರೂ ಬೇಕಾದ ಪದ್ಧತಿಯ ನೀವು ಅಳವಡಿಸ್ಕೋರಿ, ಕೊನೆಗೆ ಎಲ್ಲರೂ ಪರಮಾತ್ಮನ ಕಾಣಬೇಕು ಅನ್ನೋ ಇಚ್ಛಾನೆ ಇಟ್ಕೊಂಡಿರ್ತಾರೆ. ಇವು ಏನೋ ಒಂದು ದಾರಿ ಹಿಡಿಯಿರ್ಲಿ, ಕೊನೆಗೆ ಅದು ಸಿಗ್ತೈತಿ. ಆದ್ರೆ ಅದ್ರೊಳಗೆ ನಮ್ಮ ಶ್ರದ್ಧೆ ಇರಬೇಕು, ಸಾಧನೆ ಇರಬೇಕು. ಅದರ ದಾರಿಗೆ ನಾವು ಮಾಡ್ಕೊಂಡು ಹೋಗಿ ಪ್ರಯತ್ನ. ಇನ್ನ ಎರಡಿದೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಇದು ಯಾರು ಗೊತ್ತೇನೆ? ಇದು ಪರಮಾತ್ಮ. ಇಲ್ಲೇನು ಹೇಳಾಕತ್ತೀವಿ ನಾವು ಧ್ಯಾನದಾಗ? ನಾನು ಆತ್ಮ, ಪರಮಾತ್ಮ. ಈ ಶರೀರನ ಅಲ್ಲ, ಪರಮಾತ್ಮ ನಾನು. ಪರಮಾತ್ಮನೇ ಎಲ್ಲ, ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ, ನೀನಲ್ಲ ಮತ್ತಾರು ಇಲ್ಲ. ಅದಕ್ಕೆ ಇಲ್ಲಿ ಕೂಡಲ ಸಂಗಮ ಹೆಸರು ಇಟ್ಟಿದ್ದಾರೆ ದೇವರು. ಇಲ್ಲಿ ನಾವು ಧ್ಯಾನದಾಗ ಏನೂ ಇಲ್ಲ, ನಮ್ದೆಲ್ಲ ಹೊರಗಿನ ಶರೀರ ನಮ್ದು ಹೊರಟೋಗುತ್ತೆ. ಶರೀರದಂದ್ರೆ ಭೌತಿಕ ಶರೀರ, ಅದರೊಳಗೆ ಒಂದು ಜ್ಯೋತಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಜ್ಯೋತಿನ ಆತ್ಮ ನೋಡ್ತಾ ಕೂಡಲ ಸಂಗಮನ ನಾವು ಕಾಣಬಹುದು, ಅಂದ್ರೆ ಪರಮಾತ್ಮನ ಕಾಣಬಹುದು. ಭಾರಿ ಫೇಮಸ್ ಅವ್ರದ್ದು ಇನ್ನೊಂದು, ಇದು ತುಂಬಾ ಅರ್ಥಗರ್ಭಿತವಾದ ವಚನ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕಿಡುವುದುಂಟು ಜಂಗಮ ಕಳಿವಿಲ್ಲ. ಇಲ್ಲಿ ಹೇಳ್ತಾರೆ ಬಹಳ ಚಂದ. ಅಂದ್ರೆ ನಾನು ಬಡವ, ಉಳ್ಳವರು ಅಂದ್ರೆ ರೊಕ್ಕ ಇರೋರು ದೇವಾಲಯ ಕಟ್ತಾರೆ. ನಾ ಏನ್ ಮಾಡುವೆ ಬಡವ ಹೇಳ್ತಾರೆ. ಯಾರು ಮೇಲು ಕೀಳು ಅನ್ನೋದು ಇಲ್ಲಿ ಧ್ಯಾನ ನಮ್ಮನ್ನ ಅರಿಬೇಕಾದ್ರೆ ದುಡ್ಡಿದ್ದವರು ದೇವಾಲಯ ಕಟ್ತಾರೆ, ತೋರ್ ಕಡೆಗೆ. ದುಡ್ಡ ಇಲ್ದವ ಏನ್ ಮಾಡಕ್ ಸಾಧ್ಯ? ನಾನೇನು ಮಾಡುವೆ ಬಡವನಯ್ಯ, ನನ್ನ ಹತ್ರ ದುಡ್ಡಿಲ್ಲ. ಆಗ ಅವನು ಹೇಳ್ತಾನೆ, ನನ್ನ ಕಾಲೇ ಕಂಬ. ದೇವಾಲಯ ವರ್ಣಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದೆ, ಶರೀರನೇ ಒಂದು ದೇವಾಲಯ, ನನ್ನ ಕಾಲುಗಳು ಕಂಬ, ದೇಹ ಅನ್ನೋದು ದೇಗುಲ, ಶಿರ ಅನ್ನೋದು ದೇವಾಲಯದ ಮೇಲೆ ಕಟ್ಟಿರುವಂತ ಹೊನ್ನ ಕಳಸ. ಈ ಒಂದು ಪರಿಜ್ಞಾನ ಇಟ್ಕೊಂಡು ನಮ್ಮ ಒಳಗಿಂದ ನಾವು ಶ್ವಾಸ ಉಸಿರನ್ನು ನೋಡ್ತಾ ಕುಂತ್ರ ನಾವು ಆ ಕೂಡಲ ಸಂಗಮನ ನೋಡೇ ನೋಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಇನ್ನೊಂದು, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ. ಮಹಾಂತ ಕೂಡಲ ಸಂಗಮ ದೇವನ. ನೋಡಿ ಇದ್ರಾಗ ಹೆಂಗಿದೆ, ಕಣ್ ತುಂಬಿದ ಮೇಲೆ ಏನ್ ನೋಡ್ತೀರಿ? ಒಂದನ್ನ ನೋಡ್ತಾ ಇದೀವಿ ನಾವು,
ನೋಡ್ತಾ ಇದೀವಿ ಅಂದ್ರೆ ಮತ್ತೆ ಇನ್ನೇನು ನೋಡಕ್ ಸಾಧ್ಯತೆ ಇಲ್ಲ. ತುಂಬಿ ಆಯ್ತು ಅವು. ಒಂದು ಕಣ್ಣಿನ ಮುಂದೆ ಒಂದೇ ಪಿಕ್ಚರ್ ನೋಡಕ್ ಸಾಧ್ಯ ನಾವು. ಅದನ್ನ ನೋಡಿದ್ಮೇಲೆ ಮತ್ತೇನು ನೋಡಕ್ಕಾಗಲ್ಲ. ಕಿವಿಗಳು ತುಂಬಿ ಕಿವಿನ ಕೇಳಾಗಿದೆ ಮಾತನ್ನ, ಆ ಮಾತು ಕೇಳಿದ ಮೇಲೆ ಮತ್ತೇನು ಕೇಳಕ್ ಸಾಧ್ಯ ಐತಿ? ಏನು ಕೇಳಕ್ಕಾಗಲ್ಲ. ಇದಕ್ಕೆ ಇನ್ನೊಂದು ಹೇಳ್ತಾರ, ಒಳ್ಳೇದನ್ನ ನೋಡ್ರಿ, ಒಳ್ಳೇದನ್ನ ಕೇಳ್ರಿ ಅಂತೇಳಿ. ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಪೂಜೆನೇ ನಿಂತೋಯ್ತು ಕೈ ತುಂಬಿದ ಮೇಲೆ. ಮನ ತುಂಬಿದ ಬಳಿಕ ನೆನಿಲೇ ಇಲ್ಲ. ನಮ್ದು ಮನ ಈ ಧ್ಯಾನ ಮಾಡಕತ್ರ ನಮ್ದು ಏನಾಗುತ್ತೆ? ನಾವು ಪೂರ್ತಿ ವಿಚಾರ ಮುಕ್ತ ಸ್ಥಿತಿಗೆ ಹೋಗ್ಬಿಟ್ಟು ಧ್ಯಾನದಲ್ಲಿ ಹೆಂಗೆ ಇನ್ವಾಲ್ವ್ ಆಗ್ತೀವಿ, ಅವಾಗ ಏನಾಗುತ್ತೆ? ಸೀದಾ ನಾವು ಕೂಡಲ ಸಂಗಮ ಜೊತೆನೇ ಕನೆಕ್ಟ್ ಆಗ್ಬಿಡ್ತೀವಿ. ಮನ ತುಂಬ ಹೋಗ್ತೈತೆ, ಅವಾಗ ಯಾರನ್ನೂ ನೆನೆಯೋಂಗಿಲ್ಲ. ಅವಾಗ ನಮ್ಗೆ ಮಂತ್ರ ಬೇಡ, ತಂತ್ರ ಬೇಡ, ಯಂತ್ರ ಬೇಡ, ಸೀದಾ ಪರಮಾತ್ಮನ ಜೊತೆ ಕನೆಕ್ಷನ್. ಧ್ಯಾನ ಮಾಡ್ಕೊತ ಕುಂಡ್ರಿ, ಎಷ್ಟೊತ್ತು ಬೇಕಾಗ್ತದೆ, 1 ತಾಸು 2 ತಾಸು, ನಿಮ್ಗೆ ಎಷ್ಟು ಅನಿಸ್ತದೆ ಅಷ್ಟು. ಇನ್ನೊಂದು ಲಾಸ್ಟು, ಇನ್ನ 2 ಅವರು ಮುಗಿತು. ದೇವಲೋಕ ಮೃತ್ಯುಲೋಕ ಎಂಬುದು ಬೇರಿಲ್ಲ ಕಾಣಿರನ್ನ. ದೇವಲೋಕ ಮೃತ್ಯುಲೋಕವೆಂಬುದು ಬೇರಿಲ್ಲ ಕಾಣಿರನ್ನ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವೇ ನುಡಿಯುವುದೇ ಮೃತ್ಯುಲೋಕ. ನೋಡ್ರಿ, ಎಲ್ಲಿ ನಮ್ಮ ನಿಜ ಜೀವನದಾಗ ನಾವು ಒಂದು ಸ್ವಲ್ಪ ನಮ್ಮ ಯೋಚನೆ ಶಕ್ತಿನ ಚೇಂಜ್ ಮಾಡ್ಕೊಂಡ, ದೇವಲೋಕ ಮೃತ್ಯುಲೋಕ ಅನ್ನೋದು ಬೇರಿಲ್ಲ. ಸತ್ಯ ನಿಜ ಸತ್ಯ ನುಡಿಯುವುದು ದೇವಲೋಕ, ಮಿಥ್ಯ ಅಂದ್ರೆ ಸುಳ್ಳು ಹೇಳುವುದು ಮೃತ್ಯುಲೋಕ. ನೀವ ಚಾಯ್ಸ್ ಮಾಡ್ಕೊರಿ ಯಾವ ಲೋಕದಾಗ ನೀವು ಇರಾಕ ಬಯಸ್ತೀರಿ. ಭಾಳ ಅರ್ಥಗರ್ಭಿತವ್ರು ಅಷ್ಟು ಸೆಲೆಕ್ಟ್ ಮಾಡ್ಕೊಂಡಿನಿ. ನಾ ಪಿರಮಿಡ್ ಮಾಡಿದ್ರೆ ಅದ್ರಾಗೆ ಯಾರ್ಯಾರು ನಮ್ಮ ಮ್ಯಾಗ ನಂಬಿಕೆ ಐತೆ ಅವ್ರು ಎಲ್ಲರೂ ಇಂಥ ಒಂದಿಷ್ಟು ನುಡಿಗಳನ್ನ ಅಲ್ಲಿ ಹಾಕಬೇಕಂದ್ರೆ. ಇದು ಬಸವಣ್ಣವರು. ನಾಳೆ ಇನ್ನೊಬ್ರು ಇರ್ತೀನಿ, ಇನ್ನೊಂದಿದೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ನೀವೇ ಪ್ರಮಾಣ ಕೂಡಲ ಸಂಗಮವೇ. ಆಚಾರ ಅನಾಚಾರ ಸೇಮ್ ಇಲ್ಲಿ ಹೇಳಕತ್ತೀವಲ್ಲ ನಾವು. ಸುಳ್ಳು ಹೇಳೋದು, ನಿಜ ಹೇಳೋದು. ಹಂಗ ಆಚಾರ ವಿಚಾರ. ಆಚಾರ ಅಂದ್ರೆ ಭಾಳ ಸಂಸ್ಕೃತ, ಭಾಳ ಒಳ್ಳೆ ಇದಾನ ಅವನು. ಅನಾಚಾರ ಅಂದ್ರೆ ಯಾರಿಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ, ತಂದೆ ತಾನು ಅನ್ಕೊಂತಾನ. ಆಚಾರ ನಿಮಗೆ ಸರಿ ಇತ್ತಂದ್ರೆ ನೀವು ಸ್ವರ್ಗ ಜೀವನ ಜೀವಿಸ್ತಾ ಇದ್ದೀರಿ. ಸ್ವರ್ಗದಲ್ಲಿ ಈ ಜನ್ಮದಾಗ ಇದ್ಕೊಂಡೇನೆ, ಈ ಶರೀರದಲ್ಲಿ ಇದ್ಕೊಂಡೇನೆ ಸ್ವರ್ಗದಲ್ಲಿ ಜೀವಿಸ್ತಾ ಇದ್ದೀರಿ. ಅನಾಚಾರ ಅನ್ನೋದು ನಮ್ಮೊಳಗೆ ಬಂದ್ರೆ ನರಕದ ಜೀವನ. ಅದು ನೋಡೋರ್ಗೆ ಏನು ಅನಿಸ್ತೈತಿ, ಅನಾಚಾರ ನಾನು ಮಾಡಿದ್ದು ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂತೀವಿ. ನಾವು ಏನನ್ನ ಕೆಟ್ಟ ಕೆಲಸ ಮಾಡಿ ಬೇರೆಯವ್ರಿಗೆ ಬೈಕೊಂಡು ಇರ್ತೀವಿ, ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ. ಆದ್ರೆ ಅದರ ಪ್ರಕಾರನ ನಮ್ಗೆ ಕರ್ಮಗಳು ಬೈಂಡ್ ಆಗ್ತಾವೆ, ಕಟ್ಕೊಂತೀವಿ ನಾವು. ನರಕ ಈಗಿಲ್ಲ ಅಂದ್ರೆ ಮುಂದಿನ ಜನ್ಮದ ನರಕ ಯಾತನೆ. ಈಗ್ಲೂ ನಮಗೆ ಈ ಜನ್ಮ ಇರುತನ ಬರ್ತೈತಿ. ಅದನ್ನ ನಾವು ಆಚಾರ ಒಳ್ಳೆ ವಿಚಾರವಂತರಾಗಿ ಈ ಬೇರೆಯವ್ರ ಮೇಲೆ ಕರುಣೆ ಅನುಕಂಪದಿಂದ ನಾವು ಜೀವಿಸಿದ್ರೆ ಸ್ವರ್ಗದ ಜೀವನ ಆಗೈತಿ, ಸ್ವರ್ಗದಾಗ ಜೀವಿಸ್ತೀವಿ. ನೆಕ್ಸ್ಟ್ ಮತ್ತೆ ನಾಳೆ ಮುಂದಿಂದು ಇವ್ರ ಬಗ್ಗೆ ನಾಳೆ ಹೇಳಿ. ಭಾಳ ದಿನದಿಂದ ಹೇಳ್ಬೇಕಂತಿದೆ. ಸರಿ, ಈಗ ನಾವು ಧ್ಯಾನ ಮಾಡೋಣ. ಧ್ಯಾನದಲ್ಲಿ ಕೂತ್ಕೊಳ್ಳಿ. ಇವೆಲ್ಲ ಇವತ್ತು ನಾವು ಬಸವಣ್ಣವರ ವಚನಗಳ ಮೇಲಕ್ಕೆ ಹಾಕ್ತಾ, ಅವರು ಎಷ್ಟರ ಮಟ್ಟಿಗೆ ಅವರೆಲ್ಲ ಆ ರೀತಿ ಜೀವಿಸ್ಬೇಕಾದ್ರೆ ಅವ್ರ ದಿನ ಬೆಳಗಾದ್ರೆ ತಮಗೆ ಸಮಯ ಸಿಕ್ಕಾಗೆಲ್ಲ ಟೈಮ್ಲಿ ಅವ್ರು ಧ್ಯಾನ ಮಾಡ್ತಿದ್ರು. ಅದನ್ನು ನಾವೇನು ಮಾಡಿದ್ವಿ, ಅವ್ರನ್ನ ಮಾತುಗಳನ್ನ ಹಿಡ್ಕೊಂಡು ಹೊರಟ್ವಿ. ಮಾತುಗಳು ಪೂರಾ ಹಿಡ್ದಿಲ್ಲ, ಬರೀ ಹೇಳಕ್ಕೆ ಬೇರೆಯವ್ರಿಗೆ ನೀನು ಹಿಂಗೆ ಮಾಡು, ಬೇರೆಯವ್ರ ತಪ್ಪು ಎತ್ತಿಡ್ಯಕ್ಕೆ ಮಾತ್ರ ಅವ್ರ ವಚನಗಳನ್ನು ಬಳಸ್ಕೊತಾ ಇದೀವಿ ಅಷ್ಟೇ. ಆ ವಚನಗಳನ್ನು ನಾವು ಬಳಸ್ಕೋಬೋದಲ್ಲ. ನಾನು ಎಷ್ಟು ಮಟ್ಟಿಗೆ ಆ ವಚನ ಪ್ರಕಾರ ನಡೀತಾ ಇದ್ದೀನಿ ಅಂತ ನಮಗೆ ಕೊಟ್ಟು ಹೋಗ್ಯಾರ ಅವರು. ಎಷ್ಟೊಂದದ ಅವ್ರ ವಚನಗಳು. ಅದ್ರೊಳಗೆ ಕೆಲವೊಂದನ್ನು ನಾವು ಪಾಲಿಸಿದ್ರೆ ಸಾಕು, ಎಲ್ಲ ಧ್ಯಾನ ಎಲ್ಲ ಅಲ್ಲೇ ಬರ್ತಿತ್ತು, ಆತ್ಮ ಪರಮಾತ್ಮ. ಆದ್ರೆ ನಾವು ಏನು ಮಾಡ್ತೀವಿ, ಬಸವಣ್ಣ ನೀವು ಹೇಳಾಕ್ತೀರಿ ಬೇರೆದು, ನೀವು ನಿಮ್ಮದ್ಯಾಕೆ ನಾವು ಮಾಡೋನು. ಎಲ್ಲರೂ ಹೇಳಿದ್ದು ಅದನ್ನ ಹೇಳ್ಯಾರ. ಯಾರು ಬೇಕಾದವ್ರು ತಗೋರಿ, ನೀವು ಹಿಂದೂ ಮುಸ್ಲಿಂ ಕ್ರೈಸ್ತ ಅವ್ರ ಒಳಗೇನು ಅವ್ರ ಮಾತುಗಳನ್ನ ತೆಗೆದು ನೋಡಿದ್ರೆ ಅವರು ಇದನ್ನೇ ಹೇಳಿದ್ದಾರೆ. ಅದಕ್ಕೆ ನಮ್ಮ ದಿನನಿತ್ಯದ ಜೀವನದಾಗ ಬದಲಾವಣೆ ತಂದ್ಕೋಬೇಕು ಅಂದ್ರೆ ಇಂಥ ಮಾತನ್ನು ನಮ್ಮ ಮೇಲೆ ಅಪ್ಲೈ ಮಾಡ್ಕೊಂಡು ಧ್ಯಾನ ಮಾಡ್ಕೊಂತ ಹೋದ್ರೆ ಆ ಧ್ಯಾನ ಶಕ್ತಿನೂ ಹೆಚ್ಚಾಗತ್ತ. सॉरी कन्नड़ भाई, हिंदी वाली आई है एक मैडम। मैं अभी अनाउंस कर रही थी 3 दिन कन्नड़ का 3 दिन हिंदी का करेंगे करके। मैं ग्रुप में भी डाल दूंगी, आप लोगों को प्रॉब्लम नहीं होगा। चलिए, अभी ध्यान तो कोई लैंग्वेज नहीं है, मैं म्यूजिक लगा दूंगी, ध्यान में बैठ जाइए। हाँ जी, सॉरी मैं देखी ही नहीं थी, नहीं तो मैं बीच बीच में हिंदी वाला कल कर दिया था, वैसे कर लेती। ओके मास्टर।
सॉरी फॉर द इनकन्वीनियंस डिस्टर्बेंस। अब हम 3 डेज हिंदी 3 डेज कन्नड़ा और संडे के दिन मिक्स, नहीं तो पूरा मेडिटेशन, ऐसे कुछ हम रूटीन बनाए। चलिए अभी ध्यान में बैठते हैं। ध्यान में बैठने का सबको पता है। अभी मैं म्यूजिक लगाती हूँ। पूरा शरीर को ढीला छोड़िए, शांत कराइए। शांत। ಶರೀರನ್ನು ಸಡಿಲಪಡಿಸ್ಕೊಳ್ತಾ ಬನ್ನಿ, सिर से लेके पैरों तक रिलैक्स और होल बॉडी। ಒಂದೆರಡು ಉಸಿರು ತಗೊಂಡ್ಬಿಡಿ, ದೊಡ್ಡ ದೊಡ್ಡ ಉಸಿರು। लंबे लंबे सांसें लीजिए, 2-3 छोड़ दीजिए। जितना आपका क्षमता है उतना लंबे टाइम तक अनवांटेड एयर को बाहर डाल दीजिए, CO2 को। Then start observing your own natural breath. ಸಹಜ ಉಸಿರುಕು ಉಸಿರಾಟನ ನೋಡ್ತಾ ಕೂತ್ಕೊಳ್ಳೋದೆ आनापानसति ध्यान कहते। आती जाती श्वास को देखते बैठना, साक्षी भाव से बैकग्राउंड में म्यूजिक के साथ बिल्कुल इन्वॉल्व होके, तन्मय होके अपने आप में, ये शरीर नहीं हूँ, आत्मज्ञान, मैं आत्मा हूँ से
In progress. श्वासानुसंधान, श्वासों पे ध्यान लेते जाना है।
ओके मास्टर, धीरे से अपने शरीर के प्रज्ञा में आइए। थोड़ी देर मौन ध्यान करिए। मौन ध्यान करके अपने टाइम के हिसाब से ध्यान से बाहर आइए। जैसे ध्यान से बाहर आएंगे तो ग्रेटिट्यूड व्यक्त करेंगे, धन्यवाद अपने शरीर के अंगांगों के प्रति, प्रकृति माता के प्रति और अपने गुरु पुत्री जी के प्रति सबको धन्यवाद व्यक्त करते हुए धीरे से ध्यान से बाहर आने को जितना टाइम लगे उतना टाइम लेके से ध्यान करिए। 5-10 मिनट बाद बाहर आ जाए।